ಪ್ರಿಯರೇ, ಇಂದು ನಾವು ಯೇಸು ಕಾಯಫನ ಭವನದಲ್ಲಿ ಹೇಗಿದ್ದರು ಹಾಗೂ ಕಾಯಫನ ಭವನ ಹೇಗಿತ್ತು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಗೆತ್ಸೆಮನೆ ತೋಪಿನಲ್ಲಿ ಯೇಸುವನ್ನು ಬಂಧಿಸಿ ಅವರನ್ನು ಪ್ರಧಾನ ಯಾಜಕನಾಗಿದ್ದ ಕಾಯಫನ ಭವನಕ್ಕೆ ಕರೆದೊಯ್ದರು. ಈ ಭವನವು ಎಲ್ಲಿತ್ತು, ಹೇಗಿತ್ತು ಎಂಬಿತ್ಯಾದಿ ಪ್ರಶ್ನೆಗಳಿಗೆ ಉತ್ತರವಿನ್ನೂ ನಿಶ್ಚಳವಾಗಿ ತಿಳಿದು ಬಂದಿಲ್ಲ. ಆದರೆ ಶುಭ ಸಂದೇಶದಲ್ಲಿ ಕಂಡುಬರುವ ಕೆಲವು ಸೂಚನೆಗಳಂತೂ ಪ್ರಾಚ್ಯ ವಸ್ತು ತಜ್ಞರ ಸಂಶೋಧನೆಯ ಸಹಾಯದಿಂದಲೂ ಕಾಯಫನ ಭವನವು ಹೇಗಿತ್ತೆಂಬುದನ್ನು ನಾವು ತಿಳಿಯಬಹುದು. ದ್ವಾರ 1ರಲ್ಲಿ ನೋಡುತ್ತೇವೆ, ಈ ಭವನದ ಹೊರಾಂಗಣವನ್ನು ತಲುಪಲು ಚಿಕ್ಕ ದ್ವಾರವನ್ನು ಪ್ರವೇಶಿಸಬೇಕು. ಸಾಮಾನ್ಯವಾಗಿ ಅಲ್ಲೊಬ್ಬ ದ್ವಾರಪಾಲಕನಿರುತ್ತಿದ್ದನು. ಕೆಲವು ವೇಳೆ ನಾಯಿಗಳಿರುತ್ತಿದ್ದವು. ಕಾಯಫನ ಭವನದ ಮೇಲೆ ನಿಗಾ ಇಡಲು ದ್ವಾರಪಾಲಕಿಯೊಬ್ಬಳಿದ್ದಳು. ಯೇಸುವಿನ ಶಿಷ್ಯರನ್ನು ಒಳಗೆ ಬಿಡದಂತೆ ಆಕೆಗೆ ಮುನ್ಸೂಚನೆಯನ್ನು ನೀಡಲಾಗಿತ್ತು. ಸಿಮೋನ್ ಪೇತ್ರನು ಮತ್ತು ಪ್ರಧಾನ ಯಾಜಕನಿಗೆ ಪರಿಚಿತನಾಗಿದ್ದ ಇನ್ನೊಬ್ಬ ಶಿಷ್ಯನು ಪ್ರಭು ಯೇಸುವನ್ನು ಹಿಂಬಾಲಿಸುತ್ತಾ ಹೋದರು. ಪರಿಚಿತನಾಗಿದ್ದ ಶಿಷ್ಯನು ಯೇಸುವಿನೊಡನೆ ಪ್ರಧಾನ ಯಾಜಕನ ಮನೆಯ ಅಂಗಳವನ್ನು ಹೊಕ್ಕನು. ಪೇತ್ರನು ಹೊರಗಡೆ ಬಾಗಿಲ ಬಳಿಯಲ್ಲೇ ನಿಂತನು. ಪರಿಚಿತನಾಗಿದ್ದವನು ಅನಂತರ ಹೊರಗೆ ಬಂದು ದ್ವಾರಪಾಲಕಿಗೆ ಹೇಳಿ ಪೇತ್ರನನ್ನು ಒಳಗೆ ಕರೆದುಕೊಂಡು ಹೋದನು. ಆ ದ್ವಾರಪಾಲಕಿಯು ಪೇತ್ರನನ್ನು ನೋಡಿ, ನೀನು ಯೇಸುವಿನ ಶಿಷ್ಯರಲ್ಲಿ ಒಬ್ಬನಲ್ಲವೇ ಎಂದು ಕೇಳಿದಳು ಎನ್ನುತ್ತದೆ ಯೋಹಾನನು ಬರೆದ ಶುಭ ಸಂದೇಶ 18ನೇ ಅಧ್ಯಾಯ ವಚನ 15ರಿಂದ 17ರವರೆಗೆ. ಇನ್ನು ಚಾವಡಿ. ದ್ವಾರಪಾಲಕಿಯ ಪ್ರಶ್ನೆಯನ್ನು ಕೇಳಿ ತಬ್ಬಿಬ್ಬಾದ ಪೇತ್ರರು ತಾವು ಯೇಸುವನ್ನು ಅರಿಯನೆಂದು ಉತ್ತರಿಸಿದರು. ಅಲ್ಲಿಂದ ಅವರು ಚಾವಡಿಗೆ ಹೋದಾಗ ಪಾಲಕಿಯ ಪ್ರಶ್ನೆಗೆ ಪ್ರತ್ಯುತ್ತರವಾಗಿ 2ನೆಯ ಬಾರಿ ಯೇಸುವನ್ನು ಅರಿಯನೆಂದು ಉತ್ತರಿಸಿದರು ಎಂಬುದನ್ನು ನಾವು ಮಾರ್ಕರು ಬರೆದ ಶುಭ ಸಂದೇಶ ಅಧ್ಯಾಯ 14 ವಚನ 69ರಲ್ಲಿ ನೋಡುತ್ತೇವೆ. ಈ ಚಾವಡಿಯು ದ್ವಾರ ಮಂಟಪದ ಪಕ್ಕದಲ್ಲೇ ಇತ್ತು. ಇನ್ನು ಅಂಗಳವನ್ನು ನೋಡುವುದಾದರೆ ದ್ವಾರವನ್ನು ಪ್ರವೇಶಿಸಿ ಒಳಬಂದಾಗ ಅಂಗಳ ಸಿಗುತ್ತದೆ. ಅಂಗಳದ ಸುತ್ತ ಮಂಟಪಗಳಿದ್ದವು. ಅಗ್ನಿಕುಂಡವನ್ನು ನೋಡುವುದಾದರೆ ಶುಭ ಸಂದೇಶಗಳು ನಮಗೆ ತಿಳಿಸುವಂತೆ ಭವನದ ಹೊರಾಂಗಣದ ನಡುವೆ ಇದ್ದ ಅಗ್ನಿಕುಂಡ ಸುತ್ತ ಸೈನಿಕರು ಚಳಿ ಕಾಯಿಸಿಕೊಳ್ಳುತ್ತಾ ಕುಳಿತಿದ್ದರು. ಪೇತ್ರರು ಅವರ ಜೊತೆ ಚಳಿ ಕಾಯಿಸಿಕೊಳ್ಳುತ್ತಾ ಕುಳಿತಿದ್ದರು. ಅಲ್ಲಿ ಯೇಸುವಿನ ಶಿಷ್ಯನೆಂದು ಅವರನ್ನು ದೂಷಿಸಲಾಗುತ್ತದೆ. ಒಬ್ಬನು ನಿನ್ನನ್ನು ಆತನೊಡನೆ ಗೆತ್ಸೆಮನೆ ತೋಪಿನಲ್ಲಿ ನಾನು ನೋಡಲಿಲ್ಲವೇ ಎಂದು ಕೇಳಿಯೇ ಬಿಡುತ್ತಾನೆ. ಇನ್ನು ಕೆಲವರು ಅವರು ಮಾತನಾಡುವ ರೀತಿಯಿಂದ ಅವನು ಗಲೀಲೆಯದವನಾಗಿರಬೇಕೆಂದು ನಿರ್ಧರಿಸುತ್ತಾರೆ. ಪೇತ್ರರು ತಮ್ಮ ಪ್ರಭುವನ್ನು 3 ಬಾರಿ ನಿರಾಕರಿಸಿದ್ದು ಈ ಸ್ಥಳದಲ್ಲಿಯೇ. ಕೋಳಿ ಕೂಗುವುದು. ಇಂತಹ ತೆರೆದಿರುವ ಅಂಗಳಗಳಲ್ಲಿ ಕೋಳಿಗಳು ಅತ್ತಿಂದಿತ್ತ ಓಡಾಡುವುದು ಸಹಜವೇ. ಪ್ರಾಯಶಃ ರಾತ್ರಿ ಹೊತ್ತಿನಲ್ಲಿ ಈ ಕೋಳಿಗಳನ್ನು ಅಲ್ಲೇ ಮೂಲೆಯೊಂದರಲ್ಲಿ ಕೂಡಿಯ ಹಾಕುತ್ತಿದ್ದರೆನ್ನಿಸುತ್ತದೆ. ಪೇತ್ರರು ತಮ್ಮ ಪ್ರಭುವನ್ನು ಅಲ್ಲಗಳೆದಾಗ ಕೂಗಿದ ಹುಂಜವು ಅಲ್ಲೇ ಒಂದು ಗೂಡಿನಲ್ಲಿದ್ದಿರಬೇಕು. ಇನ್ನು ಅನ್ನಾಸನ ಕೊಠಡಿಯನ್ನು ನೋಡುವುದಾದರೆ ಪ್ರಭು ಯೇಸುವನ್ನು ಪ್ರಾರಂಭಿಕ ವಿಚಾರಣೆಗಾಗಿ ಅನ್ನಾಸನ ಕೊಠಡಿಗೆ ಕರೆದೊಯ್ದರು. ಈ ವಿಚಾರಣೆಯು ದ್ವಾರ ಮಂಟಪದ ಪಕ್ಕದಲ್ಲಿದ್ದ ಪಡಸಾಲೆಯಲ್ಲಿ ಅಥವಾ ಪ್ರಧಾನ ಯಾಜಕನ ಪರಿವಾರವು ವಾಸಿಸುತ್ತಿದ್ದ ಕೊಠಡಿಯೊಂದರಲ್ಲಿ ನಡೆದಿರಬೇಕು. ಆದರೆ ಯೇಸುವನ್ನು ಬೆದರಿಸಲು ಅನ್ನಾಸನು ಮಾಡಿದ ಪ್ರಯತ್ನವೆಲ್ಲ ವಿಫಲವಾಗುತ್ತದೆ ಎಂಬುದನ್ನು ನಾವು ಯೋಹಾನನು ಬರೆದ ಶುಭ ಸಂದೇಶ ಅಧ್ಯಾಯ 18 ವಚನ 12 ಹಾಗೂ ಅಧ್ಯಾಯ 19 ವಚನ 23ರಲ್ಲಿ ನೋಡುತ್ತೇವೆ. ಸಭಾಂಗಣಕ್ಕೆ ಬರುವುದಾದರೆ ಭವನದ ಮಧ್ಯಭಾಗದಲ್ಲಿ ಸಭೆ ಮತ್ತು ಔತಣ ಕೂಟಗಳಿಗಾಗಿ ಒಂದು ವಿಶಾಲವಾದ ಸಭಾಂಗಣವಿತ್ತು. ತನ್ನನ್ನು ಬೆಂಬಲಿಸುವ ಸೆನಡ್ರಿನ್ ಸಭೆಯ ಕೆಲವೇ ಮಂದಿ ಸದಸ್ಯರನ್ನು ಕಾಯಿಫನು ಒಟ್ಟುಗೂಡಿಸಿ ಯೇಸುವಿನ ವಿರುದ್ಧ ಸುಳ್ಳು ಆಪಾದನೆಯನ್ನು ಹೊರಿಸಿ ಅವರಿಗೆ ಮರಣ ದಂಡನೆಯನ್ನು ವಿಧಿಸಲು ಪ್ರಯತ್ನಿಸಿದನೆಂಬುದು ನಿಸ್ಸಂದೇಹ. ಇದನ್ನು ನಾವು ಮತ್ತಾಯನು ಬರೆದ ಶುಭ ಸಂದೇಶ ಅಧ್ಯಾಯ 26 ವಚನ 57ರಲ್ಲಿ ಕಾಣಬಹುದು.
ಇದೊಂದು ಅಧಿಕೃತ ನ್ಯಾಯ ಪ್ರಕರಣವಾಗಿರಲಿಲ್ಲ, ಏಕೆಂದರೆ ಸೆನೆಡ್ರಿನ್ ಸಭೆಯಲ್ಲಿ ಸೂರ್ಯೋದಯದ ನಂತರ ಮಾತ್ರ ನ್ಯಾಯ ವಿಚಾರಣೆ ನಡೆಯಬಹುದಾಗಿತ್ತು. ಬೆಳಿಗ್ಗೆ ನಡೆಯಲಿರುವ ವಿಚಾರಣೆಯನ್ನು ತ್ವರಿತಗೊಳಿಸಲು ಈ ಪ್ರಾರಂಭಿಕ ವಿಚಾರಣೆಯು ನಡೆಯಿತು. ಆ ಕಾಲದ ಪದ್ಧತಿಯಂತೆ ನ್ಯಾಯಸ್ಥಾನದ ಸದಸ್ಯರು ಅರ್ಧ ವೃತ್ತಾಕಾರವಾಗಿ ಕುಳಿತಿದ್ದು ಪ್ರಧಾನ ಯಾಜಕನು ಅವರ ಮಧ್ಯೆ ಪವಡಿಸುತ್ತಿದ್ದನು. ಯೇಸು ಪ್ರಧಾನ ಯಾಜಕನ ಮುಂದೆ ನಿಂತುಕೊಂಡಿದ್ದರು. ಲೂಕನ ಶುಭ ಸಂದೇಶದಲ್ಲಿರುವ ಹೃದಯ ಸ್ಪರ್ಶಿ ವಚನವೊಂದು ಇದೆಲ್ಲವನ್ನು ವಿವರಿಸುತ್ತದೆ. ಪೇತ್ರರು ಯೇಸುವನ್ನು ಅಲ್ಲಗಳೆದರು. ಆ ಕ್ಷಣವೇ ಅವರು ಇನ್ನು ಮಾತನಾಡುತ್ತಿರುವಾಗಲೇ ಕೋಳಿ ಕೂಗಿತು. ಆಗ ಪ್ರಭು ಯೇಸು ಹಿಂತಿರುಗಿ ಪೇತ್ರರನ್ನು ದಿಟ್ಟಿಸಿ ನೋಡಿದರು. ಆಗ ನುಡಿದಿದ್ದ ಮಾತುಗಳು ಪೇತ್ರರಿಗೆ ಜ್ಞಾಪಕಕ್ಕೆ ಬಂದವು. ಅವನು ಹೊರಗೆ ಹೋಗಿ ಬಹಳವಾಗಿ ವ್ಯಥೆಪಟ್ಟು ಅತ್ತನು. ಹಿಂತಿರುಗಿ ನೋಡಿದಾಗ ಹೊರಾಂಗಣದಲ್ಲಿ ತಮ್ಮನ್ನು ಅಲ್ಲಗಳೆದ ಪೇತ್ರರು ಪ್ರಭು ಯೇಸುವಿಗೆ ಚೆನ್ನಾಗಿ ಕಂಡಿರಬೇಕು. ಯೇಸುವಿನ ಅವಹೇಳನ. ಈ ಪ್ರಾಪಂಚಿಕ ವಿಚಾರಣೆಯ ನಂತರ ಯೇಸುವನ್ನು ಕೊಠಡಿಯೊಂದರಲ್ಲಿ ಕೂಡಿ ಹಾಕಿದರು. ಸೇವಕರ ವಾಸಸ್ಥಾನ ಒಂದರಲ್ಲಿದ್ದ ಕಂಬಕ್ಕೆ ಅವರನ್ನು ಕಟ್ಟಿ ಹಾಕಿದ್ದಿರಬೇಕು. ಅಲ್ಲಿ ಸೈನಿಕರು ಮತ್ತು ಸೆನೆಡ್ರಿನ್ ಸಭೆಯ ಸದಸ್ಯರು ಅವರನ್ನು ಅಣಗಿಸಿ ನಿಂದಿಸಿ ಪರಿಹಾಸ್ಯ ಮಾಡಿ ಅವಹೇಳನಕ್ಕೊಳಪಡಿಸಿರಬಹುದು. ಇದನ್ನು ನಾವು ಸಂತ ಮತ್ತಾಯರು ಬರೆದ ಶುಭ ಸಂದೇಶ ಅಧ್ಯಾಯ 26 ವಚನ 67-68 ಹಾಗೂ ಲೂಕರು ಬರೆದ ಶುಭ ಸಂದೇಶ ಅಧ್ಯಾಯ 22 ವಚನ 63-65 ನಾವು ಇದನ್ನು ನೋಡಬಹುದು. ಪ್ರಿಯರೇ, ಯೇಸುವಿನ ಪೂಜ್ಯ ಪಾಡುಗಳ ಯಾತನೆಯನ್ನು ಜೆರುಸಲೇಮ್ ನಗರದಲ್ಲಿ ನಡೆದ ಚಿತ್ರಣವನ್ನು ಹಂತ ಹಂತವಾಗಿ ನಿಮಗೆ ವಿವರಿಸುವ ಪ್ರಯತ್ನ ಈ ದ್ಯೋತಕ ಯೂಟ್ಯೂಬ್ ಚಾನಲ್. ಇದನ್ನು ಸದಾ ನೋಡಿ ಭಕ್ತಿಯಿಂದ ಈ ಪವಿತ್ರ ವಾರವನ್ನು ಕಳೆಯೋಣ.